ಶೀಘ್ರವೇ ಹಾಲಿನ ದರವನ್ನ ಏರಿಕೆ ಮಾಡಲಾಗುತ್ತೆ ಅನ್ನೋದು ಕೂಡ ಸ್ಪಷ್ಟನೆ ಸಿಗ್ತಾ ಇದೆ, ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಅಧಿವೇಶನ ಮುಗಿದ ಕೂಡಲೇ ಹಾಲಿನ ದರವನ್ನ ಕೂಡ ಏರಿಕೆ ಮಾಡಲಾಗುತ್ತೆ. 1 ವಾರ ಅಥವಾ 10 ದಿನದಲ್ಲಿ ನಾವು ರೇಟನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪರಿಷ್ಕೃತ ಹಾಲು ದರ 5 ರೂಪಾಯಿ ಇನ್ನೂ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಹೆಚ್ಚುವರಿ ಹಾಲಿನ ದರ ಕಡಿತದ ಜೊತೆಗೆ 50 ml ಕೊಡ್ತಾ ಇದ್ರಲ್ಲ, ಲಾಸ್ಟ್ ಟೈಮ್ 50 ml ಎಕ್ಸ್ಟ್ರಾ ಕೊಡ್ತಾ ಇದೀವಿ, ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತ ಹೇಳಿದ್ರಲ್ಲ. ಈಗ ನೋಡಿ, 1 ವರ್ಷದ ಒಳಗೆ, ಲಾಸ್ಟ್ ಟೈಮ್ ಈ ಡಿಸಿಷನ್ ಎಲ್ಲ ಆಗಿದ್ದು 2024ರಲ್ಲಿ, 1 ವರ್ಷದ ಒಳಗೆ ಆ ಎಕ್ಸ್ಟ್ರಾ ಸರ್ಪ್ಲಸ್ ಉತ್ಪಾದನೆ ಆಗ್ತಾ ಇದ್ದಂತಹ ಹಾಲನ್ನು ಕೂಡ 50 ml ಅನ್ನು ಕೂಡ ನಾವು ಕಟ್ ಮಾಡ್ತೀವಿ, ಜೊತೆಗೆ ರೇಟ್ ಜಾಸ್ತಿ ಮಾಡ್ತೀವಿ, ಇದು ಅನಿವಾರ್ಯ ಅನ್ನೋದನ್ನು KMF ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ ಹೊರೆಯ ಮೇಲೆ ಹೊರೆ ಬೀಳುವಂತಹ ಸಾಧ್ಯತೆ ಇದೆ. ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ. ಯಾವತ್ತಿಂದ ದರ ಏರಿಕೆ ಆಗುತ್ತೆ? ಈಗ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 27 ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ, ಸೊ ಅವರೆಲ್ಲರೂ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದರಗಳೇನು ಹೆಚ್ಚಾಗಿದ್ದಾವೆ. ಸೊ ನಾವು ಹಸುಗಳಿಗೆ ಆಗ್ತಕ್ಕಂಥ ಮೇವು, ಇವತ್ತು ಡ್ರೈ ಫಾಡರ್ ಆಗಿರ್ಬೋದು, ಗ್ರೀನ್ ಫಾಡರ್ ಆಗಿರ್ಬೋದು, ಇವತ್ತು ಶೇಂಗಾ ಹಿಂಡಿ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಮಿನರಲ್ ಮಿಕ್ಚರ್ ಇರ್ಬೋದು. ಸೊ ಈ ರೀತಿ ಎಲ್ಲ ರೇಟ್ಗಳೆಲ್ಲ ಹೆಚ್ಚಾಗಿರೋದ್ರಿಂದ ರೈತರಿಗೆ ಇವತ್ತೇನು ನಮಗೆ 27 ಲಕ್ಷ ಜನ ರೈತರೇನು ಹಾಲು ಹಾಕ್ತಾರೆ ನಮ್ಮ KMFಗೆ, ಅವರಿಗೆ ರೇಟ್ ವರ್ಕೌಟ್ ಆಗ್ತಾಯಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮತ್ತು 16 ಒಕ್ಕೂಟದ ಅಧ್ಯಕ್ಷರುಗಳು MDಗಳು ಒಂದು ಮನವಿ ಮಾಡಿದ್ವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ವರದಿಯನ್ನು ಕೊಡೋದು. ನಾವು ಆ ವರದಿಯನ್ನು 1 ತಿಂಗಳ ಹಿಂದೆ ಕೊಟ್ಟಿದ್ದೀವಿ. ಇವತ್ತು ಇಡೀ ರಾಜ್ಯದ ರೈತರ ಅಳುಲಿದೆ, ಅವರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. 10 ರೂಪಾಯಿ ಹೆಚ್ಚು ಕೊಡಬೇಕನ್ನೋದು ರೈತರ ಬೇಡಿಕೆ ಇದೆ. ಆ ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ 5 ರೂಪಾಯಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. KMF ಅಧ್ಯಕ್ಷರು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಯಾಕಾಗಿ ಹಾಲಿನ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರು ಹೇಳ್ತಾ ಇದೆ. ಹೈನು ಉದ್ಯಮಕ್ಕೆ ಸಹಕಾರಿಯಾಗೋ ನಿಟ್ಟಿನಲ್ಲಿ, ರೈತರಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಈ ಹೆಜ್ಜೆ ಅನಿವಾರ್ಯ ಅನ್ನೋದು ಅವ್ರ ಮಾತು.